ಸಮಾನವಾದ ರೀತಿಯಲ್ಲಿ ನೋಡೋದು, ಪ್ರೀತಿಯಿಂದ ಅಕ್ಕರಿಂದ ಕಾಣೋದು. ಅಂಥ ಪ್ರೀತಿಗೆ ನಾವು 3 ಜನ ಸದಾಕಾಲವಾಗಿ ಚಿರಋಣಿಯಾಗಿರ್ತೀವಿ ಅನ್ನುವಂಥ ಮಾತು. ಜೋರಾದ ಚಪ್ಪಾಳೆಯನ್ನು ಹಾಕ್ರಿ. ಜಗತ್ತಿನೊಳಗೆ ಎಲ್ಲ ಕಡೆ ಕಾರ್ಯಕ್ರಮಗಳನ್ನು ಮಾಡ್ತೇವೆ, ಎಲ್ಲ ಪುರಾಣಗಳಿಗೆ ಹೋಗ್ತೇವೆ, ಎಲ್ಲ ಪ್ರವಚನಗಳಿಗೆ ಹೋಗ್ತೇವೆ. ಆದರೆ ಎಲ್ಲ ಊರೊಳಗ ಮುಂದಕ್ಕೆ ಬನ್ರಿ ಎನ್ನುವಂಥ ಊರು ಇಲ್ಲ. ಇದು ಕೇರೂರು ಗ್ರಾಮದ ಊರೊಳಗ ಸದಾಕಾಲವಾಗಿ ಮುಂದಕ್ಕೆ ಬನ್ನಿ ಎನ್ನುವಂಥ ಊರು ಯಾವುದಾದ್ರೂ ಇದ್ರೆ ಇದು ಕೇರೂರು ಗ್ರಾಮದ ಹಿರಿಯರು, ಗಣ್ಯ ಮಾನ್ಯರು ಅನ್ನುವಂಥ ಮಾತನ್ನು ಹೇಳ್ತಾ, ಎಲ್ಲರೂ ಬೆಳಿಲಿ, ಎಲ್ಲರ ಮೇಲೆತ್ತರಕ್ಕೆ ಜೀವನವನ್ನ ಕಂಡುಕೊಳ್ಳಲಿ ಎನ್ನುವಂಥ ಊರು ಇದು ಕೇರೂರು ಗ್ರಾಮ ಅನ್ನುವಂಥ ಮಾತನ್ನು ಹೇಳ್ತಾ, ಈ ಜಗದೊಳಗ ಸೂಕ್ಷ್ಮವಾಗಿ ಗಹನವಾಗಿ ನಾವೆಲ್ಲ ವಿಚಾರವನ್ನ ಮಾಡಬೇಕು. ಎಲ್ಲ ಮಾನವರಾಗಿ ಹುಟ್ಟಿ ಬಂದೇವಿ. ಕೆಟ್ಟ ದ್ವೇಷ, ಅಸೂಹೆಗಳನ್ನು ಮೊದಲು ಬಿಡಬೇಕು. ಜೀವನದೊಳಗ ನಾವು ಏನೂ ತೆಗೆದುಕೊಂಡು ಹೋಗೋದಿಲ್ಲ, ಎಲ್ಲವನ್ನ ನಾವೆಲ್ಲ ಬಿಟ್ಟು ಹೋಗ್ತೀವಿ. ಒಳ್ಳೆಯ ರೀತಿಯಿಂದ ಜೀವನವನ್ನು ನಾವೆಲ್ಲ ಕಟ್ಟಿಕೊಳ್ಳಬೇಕು. ಸಂಸ್ಕೃತ ಸುಭಾಷಿತಕಾರರು ಹೇಳ್ತಾರೆ, ಎಷ್ಟು ಚಂದ ಹೇಳ್ತಾರೆ, ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥಂ ಇದಂ ಶರೀರಂ. ಅದ್ಭುತವಾಗಿರುವಂಥ ಮಾತನ್ನು ಸಂಸ್ಕೃತ ಸುಭಾಷಿತಕಾರರು ಬರೀತಾರೆ. ಮರ ತನಗಾಗಿ ಹಣ್ಣುಗಳನ್ನು ಬಿಡುವುದಿಲ್ಲ. ತನಗಾಗಿ ಬಿಡುತ್ತಿದ್ದರೆ ಮರ ಇನ್ನೊಬ್ಬರಿಗಾಗಿ ಸಿಹಿಯಾದ ಹಣ್ಣುಗಳನ್ನು ಕೊಡುತ್ತದೆ. ಒಂದಿಷ್ಟು ಮರಕ್ಕೆ ಒಂದು ನಾಲ್ಕೇಟು ಹೊಡೆದ್ರೆ ಏನು ಕೊಡುತ್ತದೆ ಮರ? ಸಿಹಿಯಾದ ಹಣ್ಣು ನಮಗೆ ಕೊಡುತ್ತದೆ. ಅಪ್ಪಿತಪ್ಪಿ ನಿಮ್ಮಗಳಿಗೆ ಯಾರಾದರೂ ಒಂದಿಷ್ಟು ಸಿಟ್ಟಿನ ಬರದ ಮಾತನ್ನು ಅಂದರೆ ಆ ಮಾತಿನ ವಿಚಾರವನ್ನ ಮಾಡದೆ ಮರಳುತ್ತರವಾಗಿ ಏನೋ ಒಂದು ಮಾತುಗಳನ್ನಾಡಿ ನಾವೆಲ್ಲ ಸಂಕಟಕ್ಕೆ ಈಡಾಗಿ ತೊಂದರೆಗೆ ಈಡಾಗ್ತೀವಿ. ಸೂಕ್ಷ್ಮವಾಗಿ ಮಾತುಗಳನ್ನು, ಗಹನವಾಗಿರುವಂಥ ವಿಚಾರವನ್ನು ಮಾಡಿ ಮಾತನಾಡಬೇಕು. ಕೇವಲ ಒಂದು ಮರ ಕಲ್ಲು ಒಗೆದ್ರೆ ಸಿಹಿಯಾದ ಹಣ್ಣನ್ನು ಕೊಟ್ಟಿತ್ತು, ಭಗವಂತ 100 ವರ್ಷ ಆಯುಷ್ಯವನ್ನು ಕೊಟ್ಟಾನ. ನಾವೇನು ಕೊಡ್ಲಕತ್ತೀವಿ? ಆ ಭಗವಂತನಿಗೆ ನಾವೇನು ಕೊಡ್ಲಕತ್ತೀವಿ? ಒಳ್ಳೆಯ ರೀತಿಯಿಂದ ಇರಬೇಕಲ್ಲ. ಒಬ್ಬ ಮನುಷ್ಯ ಈಗ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದ 1 ವಾರ ಕಾಲ ಆದ ಬಳಿಕ ರಿಪೋರ್ಟ್ ಕೊಡ್ತಾನೆ ಡಾಕ್ಟ್ರು ಟ್ರೀಟ್ಮೆಂಟಿಂದೆಲ್ಲ ಲಿಸ್ಟ್ ಕೊಟ್ಟ, ಅದರೊಳಗೆ ಒಂದಿಷ್ಟು ದುಡ್ಡು ಆಗಿರುತ್ತೆ. ಅದನ್ನ ನೋಡಿ ಕಣ್ಣೀರು ಹಾಕ್ತಾನ ವಯಸ್ಸಾಗಿರುವಂಥ ಮನುಷ್ಯ. ಬಹಳ ಕಣ್ಣೀರು ಹಾಕ್ಲಕ್ಕತ್ತಿದ ಡಾಕ್ಟರ್ ಅಂತಾನ, ಈ ಮನುಷ್ಯನ ಬಳಿ ದುಡ್ಡಿಲ್ಲ. ಈ ರಿಸಿಪ್ಟ್ ನೋಡಿ, ಇದು ಬಿಲ್ ಭಾಳ ಆಗ್ಯದ ಅಂತ ತಿಳ್ಕೊಂಡು ಕಣ್ಣೀರು ಹಾಕ್ಲಕ್ಕತ್ಯಾನ ಅಂತ ತಿಳ್ಕೊಂಡು ಡಾಕ್ಟರ್ ಏನು ಮಾಡ್ತಾನ ಅಂತಂದ್ರೆ, ಬಿಲ್ ಭಾಳ ಆಗಿದ್ದಂಗ ನಿನಗೆ ಅನಿಸ್ಲಕ್ಕತ್ತದ, ನಿನ್ನ ಒಂದಿಷ್ಟು ಬಿಲ್ ಕಡಿಮೆ ಕೊಡು, 2 ಲಕ್ಷ ಆಗ್ಯದಲ್ಲ 1 ಲಕ್ಷ ಕೊಡು ನೀ ಅಂತ ತಿಳ್ಕೊಂಡು ಡಾಕ್ಟ್ರ್ ಹೇಳ್ತಾನ. ಡಾಕ್ಟ್ರಿಗೆ ಎಷ್ಟು ಚಂದ ಆ ಮನುಷ್ಯ ಉತ್ತರ ಹೇಳ್ತಾನ ಅಂತಂದ್ರೆ, ಆಸ್ಪತ್ರೆಯೊಳಗೆ ಟ್ರೀಟ್ಮೆಂಟ್ ತಗೊಂಡಿರುವಂಥ ಮನುಷ್ಯ ಹೇಳ್ತಾನ, ನೋಡಿ ಕೇವಲ 1 ವಾರ ಇರುವುದಕ್ಕಾಗಿ ನಿನ್ನ ಆಸ್ಪತ್ರೆಯೊಳಗ ನನಗೆ 2 ಲಕ್ಷ ರೂಪಾಯಿಗಳನ್ನ ಬಿಲ್ ಮಾಡಿರಂತ ತಿಳ್ಕೊಂಡು ನನ್ನ ಕಣ್ಣಲ್ಲಿ ಕಣ್ಣೀರು ಹಾಕುತ್ತಿಲ್ಲ. ಭಗವಂತನಿಗ ನಾವು ಸುಂದರವಾಗಿರುವಂಥ ಜನ್ಮವನ್ನ ಕೊಟ್ಟಾನ. ಇಲ್ಲಿಗೆ ನಾನು 60 ವರ್ಷಗಳನ್ನ ಕಳೆದೀನಿ. 60 ವರ್ಷದ ತನಕ ಭಗವಂತ ಗಾಳಿ ಕೊಟ್ಟಾನ, ನೀರು ಕೊಟ್ಟಾನ, ಅನ್ನ ಕೊಟ್ಟಾನ, ಊಟ ಕೊಟ್ಟಾನ. ಎಲ್ಲದಕ್ಕೂ ಬಿಲ್ ಹಾಕಿದ್ರೆ ಹೆಂಗಿರ್ತಿತ್ತು ಅಂತ ಆಸ್ಪತ್ರೆಯಲ್ಲಿರ್ತಕ್ಕಂಥ ಮನುಷ್ಯ.